ಸ್ವಲ್ಪ ಸಿನಿಮಾದತ್ತ ಹೋಗಿ ಬರೋಣ. ಬಾಹುಬಲಿ, ರಾಜಮೌಳಿಯವರ ಸಿನಿಮಾ ಬಾಹುಬಲಿ 1-2 ಸೂಪರ್ ಹಿಟ್ ಆಯಿತು ವಿಶ್ವದಾದ್ಯಂತ. ಆದರೂ ಕೂಡ ಅದು ಗಳಿಸಿದಂಥ ದುಡ್ಡು 1800 ಕೋಟಿ ಡ್ಯಾಶ್. RRR ಅದು ಕೂಡ 1800 ಡ್ಯಾಶ್. ನಾನು ಮೊದಲು ಹೇಳ್ತಾ ಇದ್ದೆ, ಈಗ ವಾರಣಾಸಿಯಿಂದ ಪಿಕ್ಚರ್ ಮಾಡ್ತಾ ಇದ್ದಾರೆ ನಿರ್ದೇಶಕ ರಾಜಮೌಳಿ. ವಾರಣಾಸಿ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ರಾಜಮೌಳಿ ಯಾವುದೇ ಪಿಕ್ಚರ್ ಮಾಡಿದರೂ ಕೂಡ ಅದಕ್ಕೊಂದು ಭಾಳ ನಿರೀಕ್ಷೆಗಳಿದೆ. ಆದರೆ ಇದರ ಬಿಡ್ಲಲ್ಲಿ ಹೇಳ್ಬಿಡ್ತೀನಿ, ಯಾಕಂದರೆ ನಮ್ಮ ಟಾಕ್ಸ್ ಕೂಡ ಬರ್ತಾ ಇದೆ. ಈ ಇದು RRR, ಆಮೇಲೆ ಬಾಹುಬಲಿ, ಆಮೇಲೆ ದುರಂಧರ್, ಅದಾದ ನಂತರ ದಂಗಲ್, ಹೈಯೆಸ್ಟು ಅರ್ನ್ ಮಾಡಿರುವಂಥ ಸಿನಿಮಾ ಅಂತಂದರೆ ದಂಗಲ್ 2054 ಕೋಟಿ. ನಾನು ಅದಕ್ಕೆ ಇವತ್ತು 9 ಗಂಟೆಗೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. 2100 ಕೋಟಿ ಏನಾದರೂ ಟಾಕ್ಸಿಕ್ ಮಾಡಿದರೆ ನಮ್ಮ ಯಶ್ ಏನು ವಿಶ್ವದ ಸೂಪರ್ ಸ್ಟಾರ್ ಆಗಿಬಿಡ್ತಾರೆ ಅಂತೇಳಿ. ಬನ್ನಿ ವಾರಣಾಸಿಗೆ ಬರ್ತೀವಿ. ವಾರಣಾಸಿ ಸಿನಿಮಾವನ್ನು ದೇಶದ ವಿಶ್ವದ ಮೂಲೆಗೆ ಕೊಂಡೊಯ್ಯುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರಂತೆ. ಸಾಧಾರಣವಾಗಿ ಪಾನ್ ಇಂಡಿಯಾ ಅಂತ ಹೇಳ್ತೀವಿ ನಾವು, 4 ಭಾಷೆಯಲ್ಲಿ, 5 ಭಾಷೆಯಲ್ಲಿ, 10 ಭಾಷೆಯಲ್ಲಿ. ಬಟ್ ಈ ವಾರಣಾಸಿ ಸಿನಿಮಾ ಎಷ್ಟು ಭಾಷೆಯಲ್ಲಿ ಬರ್ತಾ ಇದೆ ಗೊತ್ತಾ? ಸ್ಟೋರಿ. ಬರೀ 50 ಭಾಷೆಗಳಲ್ಲಿ ವಾರಣಾಸಿ ರಿಲೀಸ್. 120 ದೇಶ, 1500 ತಂತ್ರಜ್ಞರು, ಟಾರ್ಗೆಟ್ 5000 ಕೋಟಿ. ಸಿನಿ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ರಾಜಮೌಳಿ ಇದೀಗ ವಾರಣಾಸಿ ಮೂಲಕ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಪ್ಯಾನ್ ವರ್ಲ್ಡ್ ಸಿನಿಮಾ ವಾರಣಾಸಿಯನ್ನು ಬರೋಬ್ಬರಿ 50 ಭಾಷೆಗಳಲ್ಲಿ ಡಬ್ ಮಾಡಲಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲದೆ ಏಕಕಾಲಕ್ಕೆ 120 ದೇಶಗಳಲ್ಲಿ ರಿಲೀಸ್ ಮಾಡಲು ರಾಜಮೌಳಿ ಮುಂದಾಗಿದ್ದಾರೆ. ಹಾಲಿವುಡ್ನ DC, ಮಾರ್ವೆಲ್ನಂತಹ ದೊಡ್ಡ ಸಿನಿಮಾಗಳು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಏಕಕಾಲದಲ್ಲಿ ರಿಲೀಸ್ ಆಗುತ್ತವೆ. ಅದೇ ಮಾದರಿಯಲ್ಲಿ ವಾರಣಾಸಿಯನ್ನು ಜಾಗತಿಕ ಮಟ್ಟದಲ್ಲಿ ಬಿಡುಗಡೆ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ, ಪೃಥ್ವಿರಾಜ್ ಸುಕುಮಾರನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದ ಪ್ರತಿಯೊಂದು ಪಾತ್ರದ ಧ್ವನಿ ಎಲ್ಲರ ಗಮನ ಸೆಳೆದಿದೆ. 50 ಭಾಷೆಗಳ ಡಬ್ಬಿಂಗ್ಗಾಗಿ AI ಬಳಸೋಕೆ ಜಕ್ಕಣ್ಣ ಒಪ್ಪಲಿಲ್ಲ. ಆಯಾ ಭಾಷೆಗಳ ಪರಿಣಿತರನ್ನೇ ಕರೆಸಿ ಪ್ರತಿ ಭಾಷೆಯಲ್ಲೂ ಪಾತ್ರಗಳಿಗೆ ಸೂಕ್ತವಾದ ಕಲಾವಿದರನ್ನ ಆಯ್ಕೆ ಮಾಡಿ ಡಬ್ಬಿಂಗ್ ಮಾಡಿಸಲು ಮುಂದಾಗಿದ್ದಾರೆ. ಸಂಭಾಷಣೆಯ ಅರ್ಥ ಬದಲಾಗಬಾರದು, ಪಾತ್ರಗಳ ಭಾವನೆ ಕಳೆದು ಹೋಗಬಾರದು ಅನ್ನೋದು ರಾಜಮೌಳಿಯ ಉದ್ದೇಶ. 50 ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡೋದು ಸುಲಭದ ಕೆಲಸವೇನಲ್ಲ. ಪ್ರತಿಯೊಂದು ಭಾಷೆಯಲ್ಲೂ ಸಂಭಾಷಣೆಯ ನಿಖರ ಅನುವಾದ, ಧ್ವನಿ, ಕಲಾವಿದರ ಆಯ್ಕೆ, ವಾಯ್ಸ್ ಟೆಸ್ಟ್, ಡಬ್ಬಿಂಗ್ ಹೀಗೆ ಒಂದೊಂದೇ ಹಂತವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತದೆ. ಎಡಿಟಿಂಗ್, ಸಂಗೀತ, ಹಿನ್ನೆಲೆ ಸಂಗೀತ, ಸ್ಪೆಷಲ್ ಎಫೆಕ್ಟ್ಸ್, ಕಲರ್ ಗ್ರೇಡಿಂಗ್ ಸೇರಿದಂತೆ ಇನ್ನು ಹಲವು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬಾಕಿ ಇವೆ. ವಾರಣಾಸಿಯನ್ನ 2027ರ ಏಪ್ರಿಲ್ನಲ್ಲಿ ರಿಲೀಸ್ ಮಾಡೋದಾಗಿ ರಾಜಮೌಳಿ ಘೋಷಿಸಿದ್ದಾರೆ. ಆದರೆ 50 ಭಾಷೆಗಳ ಡಬ್ಬಿಂಗ್ ಜೊತೆಗೆ ಇಷ್ಟೊಂದು ದೊಡ್ಡ ಮಟ್ಟದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಿಗದಿತ ಸಮಯಕ್ಕೆ ಮುಗಿಯುತ್ತಾವ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಚಂದನ, ಫಿಲ್ಮಿ ಬ್ಯೂರೋ, ಅಶ್ವವೇಗ ನ್ಯೂಸ್.